ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯಾರೆಲ್ಲ ಯೂಟ್ಯೂಬರ್ಸ್ಗಳು ಈ ಒಂದು ವಿಡಿಯೋನ ನೋಡಾತಿರ್ಲಿ, ನಿಮ್ಗೆ ಗೊತ್ತಿರೋ ಹಂಗೆ ಯೂಟ್ಯೂಬ್ನಾಗ ವಿಡಿಯೋಗಳನ್ನ ಯಾರೆಲ್ಲ ಅಪ್ಲೋಡ್ ಮಾಡ್ತಿಲ್ಲ ಡೈರೆಕ್ಟಾಗಿ ಬ್ರೌಸ್ ಫೀಚರ್ದಾಗ ಹೋಗಲಾರ್ದ ಯೂಟ್ಯೂಬ್ನಾಗ ಯಾರೆಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರಲ್ಲ, ಸೊ ಫ್ರೆಂಡ್ಸ್ ಅವರಿಗೆ ಒಂದು ಎಕ್ಸ್ಟ್ರಾ ಆಪ್ಷನ್ನ ಅಲ್ಲಿ ಬಂದು ಶೋ ಅಪ್ ಆಗತೈತಿ. ಸೊ ಫ್ರೆಂಡ್ಸ್, ಆ ಒಂದು ಎಕ್ಸ್ಟ್ರಾ ಆಪ್ಷನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ಇದು ಹೊಸ ಅಪ್ಡೇಟ್ ಅಂತ ಹೇಳ್ತೀನಿ ನಾನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಈ ಒಂದು ಹೊಸ ಅಪ್ಡೇಟ್ ಬಂದಿಲ್ಲ, ಇದ್ರ ಬಗ್ಗೆ ಇದು ಏನು, ಇದನ್ನು ನಾವು ಏನು ಮಾಡ್ಕೋಬೇಕು ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ಪೂರ್ತಿ ಹೇಳ್ಕೊಡ್ತೀನಿ. ನೀವು ಏನು ಮಾಡ್ಕಪ್ಪ ಅಂದ್ರೆ ಈ ಒಂದು ವಿಡಿಯೋನ ಪೇಷನ್ಸಿಂದ ನೋಡಿ ವಿಡಿಯೋನ ನೀವು ತಿಳ್ಕೊಬೇಕು. ಈ ಒಂದು ಅಪ್ಡೇಟ್ ಏನು ಎತ್ತ ಅಂತೇಳಿ ತಿಳ್ಕೊಂಡು ಕೇಸಿಂದ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡ್ಬೇಕು. ನೀವು ಮಾಡುವಂಥ ಕೆಲಸ ಇಷ್ಟ ನಾನು ನಿಮ್ಮ ಕಡೆಯಿಂದ ಬೇಡೋದು. ಸೊ ಫ್ರೆಂಡ್ಸ್, ಮತ್ತು ಇನ್ನೊಂದು ಗೊತ್ತಿರಲಿ, ವಿಡಿಯೋ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಾಮೆಂಟ್ ಮಾಡಿರಿ, ನೋಡ್ತೀನಿ ಯಾವ ಥರ ಯಾಕೆ ಕಮೆಂಟ್ ಮಾಡ್ತೀರಿ ಅಂತೇಳಿ. ಅಂದ್ರೆ ನಾ ಹೇಳುವಂಥ ಅಪ್ಡೇಟ್ ನಿಮ್ಗೆ ಇಷ್ಟ ಆಗತ್ತೆ ಇಲ್ಲೋ ಅಂತೇಳಿ ತಿಳ್ಕೊತೀನಿ ನಾನು, ಅಷ್ಟೇ, ಮತ್ತೇನಿಲ್ಲ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ಯೂಟ್ಯೂಬ್ನ ನಾನು ಓಪನ್ ಮಾಡ್ತೀನಿ. ಯೂಟ್ಯೂಬ್ನ ನಾನು ಓಪನ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಪ್ಲಸ್ ಅಥವಾ ಒಂದು ಐಕಾನ್ ಕೊಟ್ಟಿರ್ತಾನಲ್ಲ, ಮೇಲೆ ನಾನು ಕ್ಲಿಕ್ ಮಾಡಿ ರ್ಯಾಂಡಮ್ ಆಗಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ನಿಮಗದು ತೋರಿಸಲಾಗಿ ಈ ಒಂದು ಆಪ್ಷನ್ನ ತೋರಿಸಲಾಗಿ ಈ ಒಂದು ಹೊಸ ಅಪ್ಡೇಟ್ ಏನು ಬಂದಿಲ್ಲ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಆ ಒಂದು ಎಕ್ಸ್ಟ್ರಾ ಆಪ್ಷನ್ ಬಂದು ಅಲ್ಲಿ ಶೋ ಅಪ್ ಆಗತೈತಿ. ಆ ಒಂದು ಆಪ್ಷನ್ನ ತೋರಿಸಲಾಗಿ ನಾನು ಡೈರೆಕ್ಟಾಗಿ ರ್ಯಾಂಡಮ್ ಆಗಿ ವಿಡಿಯೋನ ಸೆಲೆಕ್ಟ್ ಮಾಡಿ ನಿಮ್ಗೆ ಇಲ್ಲಿ ತೋರ್ಸಾಕತ್ತಾನೆ. ಇಲ್ಲಿ ನೀವು ನೋಡ್ಬೋದು, ಟೈಟಲ್ ಕೊಟ್ಟಿರ್ತಾನೋ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೋ, ಪಬ್ಲಿಕ್ ಕೊಟ್ಟಿರ್ತಾನೋ, ಲೊಕೇಶನ್ ಕೊಟ್ಟಿರ್ತಾನೋ, ಪ್ಲೇಲಿಸ್ಟ್ ಕೊಟ್ಟಿರ್ತಾನೆ. ಅದ್ರ ಕೆಳಗೆ ಅಲ್ಟರ್ಡ್ ಕಂಟೆಂಟ್ ಅಂತೇಳಿ ಕೊಡತ್ತಾನೆ. ಸೊ ಫ್ರೆಂಡ್ಸ್, ಭಾಳಷ್ಟು ಮಂದಿಗೆ ಈ ಒಂದು ಆಪ್ಷನ್ ಅನ್ನೋದು ಬಂದೈತೆ ಆಲ್ರೆಡಿ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಈಗ ತಿಳಿಸ್ಕೊಡತ್ತೀನಿ. ಅಲ್ಟರ್ಡ್ ಕಂಟೆಂಟ್ ಅಂದರೆ ಏನಪ್ಪ ಅಂತ ಕೇಳೋದಾದ್ರೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೊಟ್ಟಿರ್ತಾನೆ. ಡೂ ಎನಿ ಆಫ್ ದ ಫಾಲೋವಿಂಗ್ ಡಿಸ್ಕ್ರೈಬ್ ಯುವರ್ ಕಂಟೆಂಟ್ ಕೊಟ್ಟಿರ್ತಾನೆ. ಅಂದ್ರೆ ನಿಮ್ಮ ಒಂದು ಕಂಟೆಂಟ್ಗಳು ಏನಾದರೂ ಫಾಲೋ ಮಾಡ್ತಾವ ಈ ಮೂರರೊಳಗೆ. ಅವು ಮೂರು ಯಾವ್ಯಾವಪ್ಪ ಅಂದ್ರೆ ಮೇಕ್ ಎ ರಿಯಲ್ ಪರ್ಸನ್ ಅಫೇರ್ ಟು ಸೇ ಟು ಡೂ ಸಮಥಿಂಗ್ ದೇ ಡೋಂಟ್ ಸೇ ಆರ್ ಡೂ. ಅಂದ್ರೆ ನೀವು ವ್ಯಕ್ತಿಯಾಗಿ ಏನಾದ್ರು ಹೇಳಿದ್ರ್ಯಾ ಅಥವಾ ಹೇಳಿಲ್ವಾ ಅದಕ್ಕೆ ಕೊಟ್ಟಿರ್ತಾನೆ. ಅಂದ್ರೆ ಏನಾದರೂ ವಾಯ್ಸ್ನ ಕೊಟ್ಟಿದ್ದೀರಿ ಅಥವಾ ಏನಾದ್ರು ಮಾಹಿತಿನ ನೀಡಿದ್ದೀರಾ ನೀವು ಒಬ್ಬರು ವ್ಯಕ್ತಿಯಾಗಿ ಅದು ಕೊಟ್ಟಿರ್ತಾನೆ. ಅಲ್ಟರ್ಡ್ ಫೋಟೇಜಸ್ ಆಫ್ ರಿಯಲ್ ಇವೆಂಟ್ ಆರ್ ಪ್ಲೇಸ್ ಕೊಟ್ಟಿರ್ತಾನೆ. ಅಂದ್ರೆ ಅಲ್ಟರ್ಡ್ ಪ್ಲೇಸಸ್ಗಳು ಅಂದ್ರೆ ನೀವು ಸ್ವಂತ ಏನೂ ಕ್ರಿಯೇಟ್ ಮಾಡಲಾರ್ದ AI ಮೇಲೆ, AI ಅಂದ್ರೆ ಓದೈತೆ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಒಂದು ಏನು ಸಾಫ್ಟ್ವೇರ್ ಐತ್ಲೆ, ಒಂದು ಏನಾದ್ರು ಟೆಕ್ನಾಲಜಿ ಬಂದೈತ್ಲೆ, ಲಾಂಚ್ ಐತ್ಲೆ, ಅದ್ರ ಮುಖಾಂತರ ನೀವು ಏನಾದ್ರು ಹೊಸ ಇಮೇಜ್ಗಳಾಗಿರ್ಬೋದು, ಹೊಸ ಫೋಟೇಜಸ್ಗಳನ್ನ ನೀವು ಕ್ರಿಯೇಟ್ ಮಾಡಿದ್ರಿ ಅಂತ ಕೊಟ್ಟಿರ್ತಾನು. ಅದೊಂದು ಎರಡನೇ ಆಪ್ಷನ್ ಆಯಿತು. ಇನ್ನು ಜನ್ರೇಟ್ ಎ ರಿಯಲಿಸ್ಟಿಕ್ ಲುಕಿಂಗ್ ಸೀನ್ಸ್ ದ್ಯಾಟ್ ಡಿಡಂಟ್ ಆ್ಯಕ್ಚುಲಿ ಅಕ್ಯೂರೇಟ್ ಕೊಟ್ಟಿರ್ತಾನೆ. ಅಂದ್ರೆ ನೀವು ಜನ್ರೇಟ್ ಮಾಡಿರೋ ಅಥವಾ ರಿಯಲಿಸ್ಟಿಕ್ ಆಗಿ ಲುಕಿಂಗ್ ನೋಡುವಂಥ ಇಮೇಜಸ್ಗಳು ಏನಾರು ಅದಾವನ್ನ ಇಲ್ಲ ಅಂತ ಕೇಳ್ತಾನೆ. ಸೊ ಫ್ರೆಂಡ್ಸ್, ಏನು ಮಾಡ್ಕಪ್ಪ ಅಂದ್ರೆ ಅಕಸ್ಮಾತ್ ನೀವೇನಾರ AI ಮೇಲೆ ಏನಾದ್ರು ಫುಟೇಜಸ್ ಆಗಿರ್ಬೋದು, ಅಂದ್ರೆ ಅಲ್ಟರ್ ಆಗಿರ್ಬೋದು, ಏನಾದ್ರು ನೀವು ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ ಎಸ್ ಅಂತೇಳಿ ಕೊಡ್ರಿ. ನೋ ಅಂತೇಳಿ ಯಾಕೆ ಕೊಡ್ಬೇಕಪ್ಪ ಅಂದ್ರೆ, ಸೊ ಇದು ನನ್ನ ಒಂದು ಸ್ವಂತ ಇಮೇಜ್ ಐತಿ, ಸ್ವಂತ ನನ್ನ ಒಂದು ವಿಡಿಯೋಗಳದಾವು, ನಾನು ಸ್ವಂತ ವಾಯ್ಸ್ ಕೊಟ್ಟನು, ಈ ಥರ ಎಲ್ಲ ನಿಮ್ಗೆ ಏನಾರ ಇತ್ತಪ್ಪ ಅಂದ್ರೆ ನೀವು ಇಲ್ಲಿ ನೋ ಕೊಡ್ಬೇಕು. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಒಂದು ರೀಸೆಂಟಾಗಿ ವಿಡಿಯೋ ಮಾಡಿದ್ನಿ. ಈ ವಿಡಿಯೋದಾಗ ನಿಮ್ಗೆ ಅದನ್ನು ಕ್ಲಿಯರಾಗಿ ಹೇಳೋಕ್ಕಾಗೋದು. ಆ ಒಂದು ವಿಡಿಯೋನ ನೋಡ್ಕೋಬೋದು, ಐಕಾರ್ಡ್ ಆಗಿರ್ತೀನಿ. ಸೊ ಫ್ರೆಂಡ್ಸ್, ನೀವು ಸಿಂಪಲ್ಲಾಗಿ ಇಲ್ಲಿ ಅಲ್ಟರ್ಡ್ ಕಂಟೆಂಟ್ ಏನಾರ ಮಾಡಿಲ್ಲಪ್ಪ ಅಂದ್ರೆ ನೋ ಅಂತೇಳಿ ಕೊಟ್ಬಿಡ್ರಿ ಸಾಕು. ಸೊ ಫ್ರೆಂಡ್ಸ್, ಇದೇ ಒಂದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತಿ ಮತ್ತು ನಿಮ್ಗೆ ಹೇಳ್ಬೇಕು ಅನ್ನಿಸ್ತಿ ಹೇಳೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಮತ್ತೊಂದು ಬೆಸ್ಟ್ ಟಾಪಿಕ್ ಬಗ್ಗೆ ತೊಗೊಂಡು ಪರಿಚಯ ಮತ್ತೊಂದು ಮೀಟ್ ಹಾಕೋಣ. ಅಲ್ಲಿವರೆಗೂ ಟಾಟಾ.